ಏನಾಗಿತ್ತು ಸರ್ ಇದು ಮುಕ್ಕಳಪ್ಪ ನೋಡ್ಗು ಯೂಟ್ಯೂಬ್ ಕಂಟೆಂಟ್ರ್ ಏನಿದಲ್ಲ ಗಾಯತ್ರಿ ಅಂತಂದೇಳಿ ಲೋಯನಗರದಲ್ಲಿ ಹುಬ್ಳಿಯಲ್ಲಿ ಇರ್ತಾರೆ. ಆ ಹುಡುಗಿಗೆ ಏನು ಮಾಡಿದ್ರೆ ಮೋಸ ಮಾಡಿಬಿಟ್ಟು ಮುನ್ಗಡದಲ್ಲಿ ಹೋಗ್ಬಿಟ್ಟು ಮದುವೆ ಆಗಿದ್ದಾನೆ. ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ಅಲ್ಲಿ ನಿವಾಸಿ ಎಲ್ಲ ಧಾರವಾಡ ನಿವಾಸಿ ಆ್ಯಕ್ಚುಲಿ ಅಲ್ಲಿ ನಿವಾಸಿ ಅಂತ ಹೇಳಿಬಿಟ್ಟು ಕೊಟ್ಟ ಮದುವೆ ಆಗಿದ್ದಾನೆ. ಮತ್ತು ಅವ್ರಿಗೆ ತಾಯಿಯವ್ರಿಗೂ ಎಲ್ಲ ಜೀವ ಬೆದರಿಕೆ ಹಾಕಿದ್ದಾನೆ ಅಂತ ಅವ್ರ ತಾಯಿಯವರೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ. ಆಮೇಲೆ ನನಗೆಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಗೊತ್ತೆ, ಅವ್ರಿಗೆ ಗೊತ್ತೆ, ನೀವೇನು ಮಾಡೋಕ್ಕಾಗಲ್ಲ, ನಾ ಏನೋ ಮಾಡಿದ್ರು ನಿಮ್ಗೆ ಬಿಡೋಂಗಿಲ್ಲ, ನಿಮ್ಗೆ ಒಳಗೆ ಹಾಕ್ತೀನಿ ಅಂತೇಳಿ ಅವ್ರ ತಾಯಿಯವ್ರು ಹೇಳಿದ್ದಾರೆ ಅಂತೇಳಿ ಅವ್ರ ತಾಯಿಯವ್ರು ನಮ್ಗೆ ಹೇಳ್ತಾ ಇದ್ದಾರೆ. ಸಂಘಟನೆಯಿಂದ ಏನು ಸಪೋರ್ಟ್ ಮಾಡಿದ್ರು? ಈಗ ಶ್ರೀರಾಮ್ ಸೇನಾ ಸಂಘಟನೆಯಿಂದ ಅವ್ರು ನಾವು ಸಂಪೂರ್ಣವಾಗಿ ಬೆಂಬಲವಾಗಿರ್ತೀವಿ. ಅದಕ್ಕೆ ಹಿಂದೂ ಪರ ಸಂಘಟನೆಯವರು ಎಲ್ಲ ಬೆಂಬಲವಾಗಿರ್ತಾರೆ. ಅವ್ರಿಗೆ ಇದಕ್ಕೆ ಸಂಪೂರ್ಣವಾಗಿ ಹುಡುಗಿನ ನಾವು ತೊಗೊಂಬಂದು ಸರಿ ಮಾಡುವಂಥ ವ್ಯವಸ್ಥೆನ ಎಲ್ಲ ಸಂಪೂರ್ಣವಾಗಿ ಅವ್ರನ್ನ ಇದು ಲವ್ ಜಿಹಾದ್ ಆಗಿದೆ. ಇದು ಅಲ್ಲ, ನಿನ್ನೆಯಿಂದನೂ ಕೂಡ ಮನವೊಲಿಸೋ ಪ್ರಯತ್ನ ಮಾಡ್ತಿದ್ದೀರಿ. ಮುಕ್ಳಪ್ಪ ಮತ್ತು ಆ ಹುಡುಗಿ ಬಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ ಈಗಾಗಲೇ, ನಾವು ಮನ ಒಪ್ಪಿನೇ ಮದುವೆ ಆಗಿದ್ದಾರೆ ಅಂತಂದು. ಅಲ್ಲ, ಅದೇನಾಗಿದೆ, ಮೈಂಡ್ ವಾಶ್ ಮಾಡಿದ್ದಾರೆ. ಮತ್ತು ಇದರಿಂದ ಅವ್ರಿಗೆಲ್ಲ ಹುಡುಗಿಗೆ ಏನು ಮಾಡಿದ್ದಾರೆ, ಮೋಸದಿಂದ ಮಾಡಿನೇ ಬಲವಂತದಿಂದ ಮಾಡ್ಕೊಂಡಿದ್ದಾನೆ. ಬಟ್ ಹುಡುಗಿಗೆ ನಮ್ಮ ಕಡೆ ಯಾವುದೇ ರೀತಿಯಾದಂಥ ತಂದೆ ತಾಯಿ ತಂದೆ ತಾಯಿ ಜೋಡಿ ಮಾತಾಡಲಿಕ್ಕೆ ಅವಾಗ ಅವಕಾಶನೇ ಕೊಟ್ಟಿಲ್ಲ. ಮತ್ತು ತಾಯಿನವ್ರಿಗೆ ಕರೆದ್ರೂ ಹುಡುಗನೂ ಕಳಿಸ್ಕೊಟ್ಟಿಲ್ಲ ಅಂತ ಅವ್ರ ತಾಯಿಯವ್ರು ಹೇಳ್ತಾ ಇದ್ದಾರೆ. ನಿಮ್ಮ ಹೆಸರು? ಬಸವರಾಜ್ ಗೌಡ್ರ ಅಂತೇಳಿ ಶ್ರೀರಾಮ್ ಸೇನಾ ಸಂಘಟನೆಯಿಂದ.